ವೈಕುಂಠ ಏಕಾದಶಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ದಿನಗಳಲ್ಲಿ ಒಂದು. ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಈ ದಿನದಂದು ವೈಕುಂಠದ ಬಾಗಿಲುಗಳು ತೆರೆದಿರುತ್ತವೆ. ಭಕ್ತರು ಶ್ರೀಹರಿಯನ್ನು ಭಕ್ತಿಯಿಂದ ಪೂಜಿಸಿ ದೇವಾಲಯಗಳಲ್ಲಿರುವ ವೈಕುಂಠ ದ್ವಾರ ಅಥವಾ ಉತ್ತರ ದ್ವಾರದ ಮೂಲಕ ಪ್ರವೇಶ ಮಾಡಿದರೆ ಜನ್ಮ ಮರಣಗಳ ಸುಳಿಯಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆಯಿದೆ. ಇಂತಹ ಪವಿತ್ರ ದಿನದಂದು ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಬೇಕೇ ಹೊರತು ಇಲ್ಲಸಲ್ಲದ ಕ್ಷುಲ್ಲಕ ಕಾರಣಗಳಿಗೆ ಗಂಡ ಹೆಂಡತಿ ಅಥವಾ ಮನೆಯಲ್ಲಿ ಬೇರೆ ಸದಸ್ಯರು ಜಗಳ ಮಾಡುವುದು, ಮನಸ್ತಾಪ ಇಟ್ಟುಕೊಳ್ಳುವುದು ಮಾಡಬೇಡಿ. ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣರ ಕೃಪೆಗೆ ಪಾತ್ರರಾಗುವ ಕೆಲಸಗಳನ್ನು ಮಾಡಿ. ನಿಮ್ಮ ಶಕ್ತಿಗನುಸಾರ ಭಕ್ತಿಯಿಂದ ಪೂಜೆ ಮಾಡಿ, ನೈವೇದ್ಯವನ್ನು ಮಾಡಿ, ದೇವರಿಗೆ ಸಾಧ್ಯವಾದರೆ ಹಣ್ಣನ್ನು ಅರ್ಪಿಸಿ, ಭಗವಂತ ಕೊಟ್ಟಿರುವ ಎಲ್ಲ ಪರೀಕ್ಷೆ ಮತ್ತು ಅದೃಷ್ಟ ಮತ್ತು ಜೀವನದಲ್ಲಿ ಸುಖ ಮತ್ತು ದುಃಖಗಳಿಂದ ಕಲಿತ ಪಾಠಕ್ಕೆ ಕೃತಜ್ಞತೆ ತಿಳಿಸಿ ಮತ್ತು ಮುಂದಿನ ನಿಮ್ಮ ಗುರಿ ಮತ್ತು ಆಶಯ ತಿಳಿಸಿ ಅದಕ್ಕೆ ಬೆಂಬಲ ಕೊಡಪ್ಪ ಅಂತ ಕೇಳಿಕೊಳ್ಳಿ. ಅಷ್ಟು ಮಾಡಲು ಸಾಧ್ಯವಾಗದಿದ್ದರೆ ಇನ್ನೇನು ಹೇಳಲು ಸಾಧ್ಯವಿಲ್ಲ ಸ್ನೇಹಿತರೆ. ಗಂಡ ಹೆಂಡತಿ ಈ ದಿವಸ ಬ್ರಹ್ಮಚರ್ಯ ಪಾಲನೆ ಮಾಡಿ, ಚಾಪೆಯ ಮೇಲೆ ಮಲಗಿ, ಸಾಧ್ಯವಾದರೆ ಉಪವಾಸ ಕೂಡ ಮಾಡಿ ನಿಮ್ಮ ಜೀವನ ಒಳ್ಳೆಯ ರೀತಿ ಬದಲಾಗುವುದನ್ನು ನೀವೇ ಗಮನಿಸುತ್ತೀರಾ. ಅಂತಹ ಅದ್ಭುತ ಶಕ್ತಿ ಇದೆ ಈ ಏಕಾದಶಿಗೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್ ಮಾಡಿ ಹಾಗೂ ವಿವರ್ಸ್ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.